ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳಿ. ಅಂದ್ರೆ ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೂಡ ನಾವೇ ಅನುಭವಿಸಬೇಕು, ಒಳ್ಳೆ ಕಾರ್ಯ ಮಾಡಿದ್ರೆ ಅದರ ಫಲ ಕೂಡ ನಮಗೆ ಸಿಗುತ್ತೆ ಅಂತ ಹೇಳಿ. ಆದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹಾಗಾಗ್ತಾ ಇಲ್ವಾ ಅಂತ ಹೇಳಿ. ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪ ಇರೋದು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ, ಆದ್ರೆ ಅನುಭವಿಸ್ತಾ ಇರೋದು ಮುಜುಗರ ಅನ್ನೋ ಶಿಕ್ಷೆಯನ್ನ ದೊಡ್ಡಗೌಡ್ರ, ಅದರಲ್ಲೂ 90ಕ್ಕೂ ಅಧಿಕ ವಯಸ್ಸಾಗಿರುವ ದೇವೇಗೌಡ್ರ ಅಂತ ಹೇಳಿ. ಹಾಗೆ ಪಕ್ಷಕ್ಕೆ ಕುಟುಂಬಕ್ಕೆ ಆಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಏಕಾಂಗಿಯಾಗಿ ಹೋರಾಟ ನಡೆಸುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡು ಅವರು ಕೂಡ ಶಿಕ್ಷೆ ಅನುಭವಿಸ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವ ಕುಮಾರಸ್ವಾಮಿ ಅವರು ಬಿದ್ದವನ ಮೇಲೆ ಆಳಿಗೊಂದೇಟು ಅನ್ನೋ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಒಬ್ಬರಾದ ಮೇಲೆ ಒಬ್ಬರಂತೆ ದೇವೇಗೌಡರ ಕುಟುಂಬದ ಮೇಲೆ, ಅವ್ರ ಕುಟುಂಬ ಸದಸ್ಯರ ಮೇಲೆ, JDS ಪಕ್ಷದ ಮೇಲೆ ದಿನಕ್ಕೂ ಕೂಡ ಒಂದೊಂದು ರೀತಿಯ ಆರೋಪ, ದಿನಕ್ಕೂ ಕೂಡ ಒಂದೊಂದು ರೀತಿಯ ಸ್ಟೇಟ್ಮೆಂಟ್. ದೇವೇಗೌಡರ ಗೌರವ, ಆ ಪಕ್ಷದ ಮರ್ಯಾದೆ ಬೀದಿಯಲ್ಲಿ ಹರಾಜಾಗೋ ಪರಿಸ್ಥಿತಿ ಬಂತಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಕುಮಾರಸ್ವಾಮಿ ಅವ್ರು ಕರೆ ಕೊಟ್ಟಂಗೆ ಬರಲೇ ಇಲ್ಲ ಪ್ರಜ್ವಲ್ ರೇವಣ್ಣ. ಗೌಡ್ರ ಮೇಲಿರುವ ಗೌರವಕ್ಕಾದ್ರೂ ವಾಪಸ್ ಬಾರಪ್ಪ ಅಂತ ಕರೆದ್ರು ಕೂಡ 24 ಗಂಟೆ ಆಗೋಯ್ತು, ಬರಲಿಲ್ಲ ಪ್ರಜ್ವಲ್ ಯಾವಾಗ ಬರ್ತಿಲ್ಲ ಅನ್ನೋದು ಗೊತ್ತಾಯ್ತು, ಮತ್ತೆ ಶುರುವಾಯಿತು ರಾಜಕೀಯ ಆರೋಪ ಪ್ರತ್ಯಾರೋಪ. ಇವತ್ತು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ತನ್ನ ಮೊಮ್ಮಗ ಸಿಡಿ ಮಾಡೋನೆಂದು ಗೊತ್ತಿದ್ರು ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಟಿಕೆಟ್ ಕೊಡದೇ ಇವೆಲ್ಲ ಆಚೆನೆ ಬರ್ತಿರ್ಲಿಲ್ಲ, ಗೊತ್ತಿತ್ತು. ಅಮಿತ್ ಶಾ ಹೇಳವ್ರೆ ಟಿಕೆಟ್ ಕೊಡಬೇಡ್ರಿ, ಇವಂದು ಹಿಂಗೈತೆ, ಹಗರಣ ಐತೆ ಇವಂದೆಲ್ಲ ನಮಗೆಲ್ಲ ಸಿಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು? ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವಾ? ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು. ಕಾಂಗ್ರೆಸ್ನವ್ರನ್ನೇ ವಿಲನ್ ಮಾಡಕ್ಕೆ ಹೊಂಟಿದ್ದೀರಾ. ಮಾಡಿದವರು JDSನವರು, ಸಿಡಿನ ಆಚೆಗೆ ಬಿಟ್ಟವನು BJP ದೇವರಾಜ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೂಡ ವಿಲನ್ ಆಯ್ತಿರೋರು ಕಾಂಗ್ರೆಸ್ನವರು. ಇದ್ಯಾವ್ದ್ರಿ ನ್ಯಾಯ ಇದು? ಕುಮಾರಣ್ಣ ಒಪ್ಕೊಂಡೇ ಬಿಟ್ಟವ್ರಲ್ಲ ಡೈರೆಕ್ಟಾಗಿ, ಅದೇನು ಸಿಡಿ ತೋರಿಸ್ಬೇಕಾಗಿಲ್ವಲ್ಲ. ಹೌದು ನಾನು ದಾರಿ ತಪ್ಪಿದ ಮಗ, ಒಪ್ಕೊಂಡವ್ರಲ್ರಿ, ದಾರಿ ತಪ್ಪಿದ ಮಗ ನಾನು. ನನಗೆ ನಮ್ಮ ಶ್ರೀಮತಿಯವರು ಎಚ್ಚರಿಸಿದ್ರು, ನೂಲ್ನಂತೆ ಸೀರೆ ಅಲ್ವೇನ್ರಿ, ತಾತಂಗೆ ತಕ್ಕ ಮಗ ಆಗಲಿಲ್ಲ ಅವನು, ತಂದೆಗೆ ತಕ್ಕ ಮಗ ಆಗೋದ? ತಾತಂಗೆ ತಕ್ಕಂತೆ ಮಗ ಆಗಿದ್ರೆ ತಾತಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬರ್ತಿರಲಿಲ್ಲ ಆಚೆ, ಇದೆಲ್ಲ ಆಯ್ತಿರಲಿಲ್ಲ. ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ ಅಷ್ಟೇ. ಏನೋ 6 ಪ್ರಶ್ನೆ ಇಟ್ಬಿಟ್ರವ್ರಂತೆ. BJPಯವ್ರಿಗೇನೋ ಪತ್ರ ಬರೆದಿದ್ರಂತೆ. ಪತ್ರ ಬರೆದಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ರಿ ಪ್ರಜ್ವಲ್ಗೆ? ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು JDSನವರು ಪಾರ್ಟಿಯಿಂದ? ಹೀಗೆ ಹಲವಾರು ಏನೋ 5-6 ಕ್ವಶನ್ ಏನೋ ಕೇಳಿದ್ದೀವಿ ಅಂತ ಹೇಳ್ತಾರಲ್ಲ. ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ, ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ. ಆರೋಪಿನೇ ಮಾಡಿಬಿಟ್ಟು, ಆರೋಪಿ ಎಲ್ಲ ಅಪರಾಧಿನೇ ಮಾಡಿಬಿಟ್ಟವ್ರು ಅವರು ಹೇಳಿಕೆಯಲ್ಲಿ, ನಾನು ಗಮನಿಸಿರ್ತಕ್ಕಂಥದ್ದು. ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾನೆ, ಅಪರಾಧಿ ಅಂತಕ್ಕಂಥದ್ದು ಇನ್ನೂ ಪ್ರೂವ್ ಎಲ್ಲಿ ಮಾಡಿದ್ದಾರೆ? ಏನಾಗಿದೆ ಅಂದರೆ ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರು. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವ್ರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗೆ ವಸಿಪತ ಇದ್ದಾರೆ, ನಂಗೆ ಸಿಕ್ಲಿವಲ್ಲ ಅಂತ ವಸಿಪತ. ಈ ಅಸೂಯೆಗೆ ಎಲ್ಲರೂ ಮದ್ದಿದೆಯಾ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನು ಮಾಡಲಿ? ಅವ್ರ ಮದ್ದು ಈಗ ಪಾಪ ಅವರು BJP ಜೊತೆ ನಮ್ಮ ಕೆಲ ಶಕ್ತಿ ಕಳ್ಕೊಂಡಿದ್ವಿ ಅಂತ ಹೋಗಿ BJP ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜೀನಾಮೆ ಯಾರೋ ತಗೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊ. ಚರ್ಚೆ ಶುರು ಮಾಡೋಣ. ಚರ್ಚೆಯಲ್ಲಿ BJP ವಕ್ತಾರರಾದ ಕಾಂತಿ ಶೆಟ್ಟಿ ಅವರು, ಹಾಗೆ ಕಾಂಗ್ರೆಸ್ ವಕ್ತಾರರು, ಹಾಗೆ ವಕೀಲರು ಆಗಿರುವ ಸೂರ್ಯ ಮುಕುಂದರಾಜ್ ಅವರು, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಅನಿಲ್ ನಾಚಪ್ಪ, ವಿಶ್ಲೇಷಕರಾದ ಶಶಿಕಾಂತ್ ಯಡ್ಡಳ್ಳಿ ಅವರು. ಶಶಿಕಾಂತ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಅಲ್ಲಿ ಕಾನೂನಿಗಿಂತ ದೊಡ್ಡವರಾದ್ರ ಪ್ರಜ್ವಲ್ ಅಂತೇಳಿ ನಾವು ಟಾಪ್ ಬ್ಯಾಂಡ್ ಅಂತ ಕರಿತೀವಿ. ನಮ್ಮ
TV ಲ್ಯಾಂಗ್ವೇಜಲ್ಲಿ ಅಲ್ಲಿ ನಾವು ಕೇಳ್ತಾ ಇದ್ದೀವಿ ಕಾನೂನಿಗಿಂತ ದೊಡ್ಡವರಾದ್ರ ಪ್ರಜ್ವಲ್ ಅಂತ ಹೇಳಿ. ಆ ಪ್ರಶ್ನೆನೂ ಇದೆ. ಅದಕ್ಕಿಂತ ನಿಮ್ಮ ಹತ್ರ ನನಗೆ ಉತ್ತರ ಬೇಕಿರೋದು, ನೆನ್ನೆ ಭಾವನಾತ್ಮಕವಾಗಿ ಮಾತನಾಡಿದ್ರು ಕುಮಾರಸ್ವಾಮಿ ಅವರು, ದೇವೇಗೌಡರ ಮೇಲಿರೋ ಗೌರವಕ್ಕಾದ್ರೂ ಬೆಲೆ ಕೊಟ್ಟು ವಾಪಸ್ ಬಾ, ತನಿಖೆಯನ್ನ ಎದುರಿಸು ಅಂತ ಹೇಳಿ. 48 ಗಂಟೆ ಒಳಗೆ ಬಾ ಅಂತ ಹೇಳಿದ್ರು, 24 ಗಂಟೆ ಕಳೆದು ಹೋಯ್ತು. ದೇವೇಗೌಡರ ಗೌರವಕ್ಕೂ ಕೂಡ ಆ ಕುಟುಂಬದ ಮರ್ಯಾದೆಗೂ ಕೂಡ ಬೆಲೆ ಇಲ್ಲ ಅಂತ ಹೇಳಿ ಪ್ರೂವ್ ಆಗ್ತಿದೆಯಾ ಇವಾಗ ಅಂತ? ಅಲ್ಲ, ಅದು ಸಹಿತ ಒಂದು ರಾಜಕೀಯದ ಭಾಗವೇ ಇರ್ಬೋದು ಅಂತ ನನ್ನ ಅನಿಸಿಕೆ. ಕುಮಾರಸ್ವಾಮಿ ಅವರ ಹೇಳಿಕೆ ಅಬೇಗ ಬಾ ಅಂತ ಹೇಳ್ಬಿಟ್ಟು ಹೇಳುವುದು ಸಹಿತ. ಈಗ ಬಹಳ ಮುಖ್ಯವಾಗಿ ಬಾಲಕೃಷ್ಣ ಅವರು ಹೇಳಿದ್ರಲ್ಲಿ ಒಂದು ಕೆಲವೊಂದು ಸತ್ಯಾಂಶಗಳಿದ್ದಾವೆ. ಏನು ಅಂತಂದ್ರೆ, ಬಹುಶಃ ಪ್ರಜ್ವಲ್ ಅವರ ಈ ಹಗರಣದ ಬಗ್ಗೆ ಅದು ಇವತ್ತೇ ಬೆಳಕಿಗೆ ಬಂದದ್ದಲ್ಲ. ಈಗ ರೇವಣ್ಣವರೇ ಹೇಳಿದ ಹಾಗೆ ಅದು 4-5 ವರ್ಷಗಳ ಹಿಂದಿನ ವಿಡಿಯೋಗಳು ಅಂತ ಅವರೇ ನಿಮ್ಮ TV ಮುಂದೆ ಮೈಕ್ ಮುಂದೆ ಹೇಳಿದ್ದಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿಯವರು ಸಹಿತ ಪ್ರಚಾರ ಭಾಷಣದಲ್ಲಿ ಹೇಳಿದ್ದೇನು ಅಂತಂದರೆ, ಅವನು ತಪ್ಪು ಮಾಡಿದ್ದಾನೆ, ಸರಿ ಮಾಡೋಣ, ಸರಿಪಡಿಸೋಣ. ಅದರ ಅರ್ಥ ಏನು ಅಂತಂದರೆ, ಇಡೀ ಕುಟುಂಬಕ್ಕೆ ಈ ಹಗರಣದ ಬಗ್ಗೆ, ಪೆನ್ ಡ್ರೈವ್ನ ಬಗ್ಗೆ ಅಥವಾ ಅವರ ಮಾಡಿದಂಥ ಈ ಎಲ್ಲ ಕರ್ಮಕಾಂಡಗಳ ಬಗ್ಗೆ ಗೊತ್ತಿತ್ತು. ಇದು ಗೊತ್ತಿದ್ದೂ ಸಹಿತ ಕುಮಾರಸ್ವಾಮಿಯವರು ಹೇಳಿದ ಹಾಗೆ ನಾವು ಯಾರಿಗೂ ಸಹಿತ ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಡಬೇಕಂತ ಇರಲಿಲ್ಲ. ಆದರೆ ನಮ್ಮ ತಂದೆ ತಾಯಿಯರಿಗೆ ನೋವು ಆಗಬಾರದು ಅನ್ನೋ ಉದ್ದೇಶಕ್ಕೆ ಅದನ್ನು ಒಪ್ಪಿಕೊಂಡಿದ್ದೇವೆ ಅಂತಲೂ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಇದರಲ್ಲಿ ಬಹಳ ಮುಖ್ಯವಾಗಿ ದೇವೇಗೌಡರೇ ಪ್ರಜ್ವಲ್ ಅವರಿಗೆ MP ಟಿಕೆಟ್ ಕೊಡೋದಕ್ಕೆ, ಅಭ್ಯರ್ಥಿಯಾಗಿಸಲಿಕ್ಕೆ ಒತ್ತಾಯ ಮಾಡಿದರು, ಹಠಕ್ಕೆ ಬಿದ್ದರು ಅನ್ನುವುದು ಈ 3 ಜನರ ಹೇಳಿಕೆಗಳಿಂದ ಗೊತ್ತಾಗುತ್ತೆ. ಅದರ ಅರ್ಥ ಇವಾಗ ದೇವೇಗೌಡರಿಗೆ ನಾವು ರೆಸ್ಪೆಕ್ಟ್ ಕೊಡೋಣ, ಅದು ಬೇರೆ ಪ್ರಶ್ನೆ. ಆದರೆ ಅವರಿಗೆ ಮತ್ತೆ ಅದೆಲ್ಲವೂ ಗೊತ್ತಿದ್ದೂ ಸಹಿತ ಮತ್ತೊಂದು ಅವಕಾಶವನ್ನು ಕೊಡುವಂಥ ಒಂದು ಒಪ್ಪಿಗೆಯನ್ನು ದೇವೇಗೌಡರು ಕೊಟ್ಟಿದ್ದಾರಲ್ಲ, ಇದು ದೇವೇಗೌಡರು ಮಾಡಿದಂಥ ಒಂದು ಮಿಸ್ಟೇಕು ಅನ್ನುವುದು ಸಹಿತ ನಮ್ಮೆಲ್ಲರ ಭಾವನೆಯೂ ಆಗಿದೆ. ಕೃಷ್ಣ ಅವರ ಮುಂದುವರೆದ ಭಾಗದ ಮಾತಿನಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು, ಟಿಕೆಟ್ ಕೊಟ್ಟಿರಲಿಲ್ಲ ಅಂದಿದ್ದಿದ್ರೆ CD ಆಚೆ ಬರ್ತಿರ್ಲಿಲ್ಲ. ಅಮಿತ್ ಶಾ ಅವರು ಹೇಳ್ಬಿಟ್ಟಿದ್ರು, ಹಿಂಗೊಂದು ಟಿಕೆಟ್ ಕೊಟ್ರೆ CD ಆಚೆ ಬರುತ್ತಂತೆ, ಹುಷಾರ್. ಇದನ್ನ ಹೆಂಗ್ ಸರ್ ಸಾಮಾನ್ಯ ಜನರು, ಮತದಾರರು ಅಂದ್ರೆ ಇದೇನ್ ವ್ಯಾಪಾರ ಕೆಟ್ಟೋಯ್ತಾ? ಟಿಕೆಟ್ ಕೊಡಲ್ಲ, CD ಆಚೆ ಬರಲ್ಲ. ಟಿಕೆಟ್ ಕೊಡ್ಬೇಕಾ, CD ಆಚೆ ಬರುತ್ತೆ. ಯಾರ ಡೀಲು, ಯಾವ ಹಂತದಲ್ಲಿ ಡೀಲು, ಏನ್ ನಡೆದಿದೆ ಅಂತ. ಕೊಟ್ಟರು ಆಚೆ ಬರ್ತಿತ್ತು, ಕೊಡದೇ ಇದ್ರು ಆಚೆ ಬರ್ತಿತ್ತು. ಯಾಕೆ ಅಂತಂದ್ರೆ ಅದು ಅದರ ಎಕ್ಸ್ಪೈರಿ ಡೇಟ್ ಹೊರಗಡೆ ಬರುವಂತ ಸಮಯ ಆಗಿತ್ತು. ಆಯ್ತಾ? ಅದು ಉದ್ದೇಶ ಇಷ್ಟೇನೆ, ಅದು ರಾಜಕೀಕರಣಗೊಳಿಸ್ತಕ್ಕಂಥ ಉದ್ದೇಶ. BJPಗೆ ತನ್ನ ಹಿತಾಸಕ್ತಿ ಮುಖ್ಯ ಆಗಿರುತ್ತೆ, ಕಾಂಗ್ರೆಸ್ಸಿಗೂ ತನ್ನ ಹಿತಾಸಕ್ತಿ ಮುಖ್ಯ ಆಗಿರುತ್ತೆ, ಅದರ ಜೊತೆಗೆ JDSಗೂ ಸಹಿತ. ಅದ್ರ ನನಗಿರತಕ್ಕಂಥ ಒಂದು ಅನುಮಾನ ಏನು ಅಂತಂದ್ರೆ, ಇವರು BJP ಜೊತೆಗೆ ಕೈ ಜೋಡಿಸಿ ಕೂಡಿಕೆ ಮಾಡಿಕೊಂಡುವುದರ ಹಿಂದೆಯೂ ಸಹಿತ ಈ ಒಂದು CD ಹಿಂದೆ ಇವತ್ತಿಲ್ಲ ನಾಳೆ ಬರುತ್ತೆ, ಆವಾಗ ನಮಗೆ ಪ್ರೊಟೆಕ್ಷನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಆದರೂ ಇರಲಿ ಅನ್ನುವ ರೀತಿಯಲ್ಲಿ ಅನೈತಿಕ ಮೈತ್ರಿ ಮಾಡಿಕೊಂಡಿದ್ದಾರೇನೋ ಅನ್ನುವಂಥ ಅನುಮಾನವೂ ಸಹಿತ ನನ್ನನ್ನು ಹಲವಾರು ಕಾಂತೇಶ್ ಶೆಟ್ಟಿ ಅವ್ರನ್ನ ಪ್ರಶ್ನೆ ಮಾಡಬೇಕು. ಹೇಳಿದ್ರು ಬಾಲಕೃಷ್ಣ ಅವರು, ಅವ್ರ ಮಾತಲ್ಲೇ ಕೇಳಿಸ್ಕೊಂಡ್ವಿ. ಅಮಿತ್ ಶಾ ಅವ್ರಿಗೂ ಗೊತ್ತಿತ್ತು, ಅವ್ರು ವಾರ್ನ್ ಮಾಡಿದ್ರು, ನೋಡಿ ಟಿಕೆಟ್ ಕೊಟ್ಬಿಟ್ವಿ ಅಂತಂದ್ರೆ ಆಚೆ ಬಂದ್ಬಿಡುತ್ತೆ CD ಅಂತ ಹೇಳಿ. ಅಂದ್ರೆ ನಿಮ್ಮ ಪಕ್ಷದ ವರಿಷ್ಠ ನಾಯಕರಿಗೂ ಗೊತ್ತಿದ್ದು ಟಿಕೆಟ್ ಕೊಟ್ರಿ, ಈ CD ಆಚೆ ಬಂತು. ಇದೆಲ್ಲವೂ ಕೂಡ ಮುಂಚೆನೆ ಪ್ಲಾನ್ಡ್ ಆಗಿ ಮಾಡ್ಕೊಂಡಂತಹ ವ್ಯೂಹ. ಈಗ ಇದನ್ನ ನೋಡ್ತಿರೋ ಜನರು ಮಾತ್ರ ಅಯ್ಯೋ ಇವಾಗ ಗೊತ್ತಾಯ್ತೇನೋ, ಇವಾಗ ಆಚೆ ಬಂತೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ಪಕ್ಷ ಗಮನಿಸ್ತಾ ಇದೆಯಾ, ಮುಟ್ಟಾಳ್ರು ಜನರು ಅಂತ ಹೇಳಿ? ಪ್ರಜ್ವಲ್ ಬರೋದು, ವಾಪಸ್ ಬರೋದು, ನಿಮ್ಮದು ಹೆಡ್ಲೈನ್ ಇವತ್ತು ಪ್ರಜ್ವಲ್ ಬರ್ತಾರಾ ಅಂತ. ಪ್ರಜ್ವಲ್ ಬರೋದು ಕಾಂಗ್ರೆಸ್ಸಿಗೂ ಇಷ್ಟ ಇಲ್ಲ ಅಂತ ನಮ್ಗೆ ಅನಿಸುತ್ತೆ. ಸ್ಟ್ರೈಟ್ ಅವೇ ನಾನು ಹೇಳ್ತಿದ್ದೀನಿ. ಒಂದು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ಯಾರ ಅಂಡ್ರಲ್ಲಿದೆ? ಸಿದ್ದರಾಮಯ್ಯನವ್ರ ಅಂಡ್ರಲ್ಲಿದೆ. ಗೃಹ ಇಲಾಖೆ ಯಾರ ಅಂಡ್ರಲ್ಲಿದೆ? ಈ ರಾಜ್ಯದ ಗೃಹ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಇವತ್ತು ಇದೇ ಪ್ರಜ್ವಲ್ ರೇವಣ್ಣ ಅವರು ಏಪ್ರಿಲ್ 23ನೇ ತಾರೀಕು ಮೊದಲ ಕೇಸ್ ಬುಕ್ ಆಯಿತು. ಏಪ್ರಿಲ್ 26ಕ್ಕೆ ಇದೇ ಪ್ರಜ್ವಲ್ ರೇವಣ್ಣ ಅವರು ವೋಟ್ ಹಾಕಿದ್ದಾರೆ. ಹೋಗಕ್ಕೆ ಯಾರು ಬಿಟ್ರು? ಗುಪ್ತಚರ ಇಲಾಖೆ ಕೆಲಸ ಮಾಡ್ತಾ ಇಲ್ವಾ? ಗೃಹ ಇಲಾಖೆ ಕೆಲಸ ಮಾಡ್ತಾ ಇಲ್ವಾ? ಇಡೀ ರಾಜ್ಯ ನೋಡ್ತಾ ಇದೆ, ಗೃಹ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ ಅಂತ. ಕಾಂತೇಶ್ ಶೆಟ್ಟಿ ಅವರ ಸಿಂಪಲ್ ಪ್ರಶ್ನೆ, ಕಾಂಗ್ರೆಸ್ಗೆ ಯಾಕೆ ಬೇಡ ಪ್ರಜ್ವಲ್ ರೇವಣ್ಣ ಅವ್ರು ವಾಪಸ್ ಬರೋದ್ರಿಂದ, ಬರ್ದೇ ಇರೋದ್ರಿಂದ ಕಾಂಗ್ರೆಸ್ಗೆ ಏನ್ ಲಾಭ ನಷ್ಟ? ಇವಾಗ ಇದು ಎವಿಡೆಂಟ್ ಆಗಿ ಕಾಣ್ತಾ ಇದೆ, ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಎಲೆಕ್ಷನ್ ಟೈಮಲ್ಲಿ ಇರುವಂತಹ ಅಗ್ರೆಸಿವ್ನೆಸ್ ಈಗ ಅವ್ರ ಹತ್ರ ಇದೆಯಾ? ಈಗ ಒಂದೇ ಒಂದು ಇಲ್ಲಿಯ ಉಪಮುಖ್ಯಮಂತ್ರಿ DK ಶಿ ಅವರ ಮೇಲೆ ಒಂದು ಅಲಿಗೇಷನ್ ಬಂತು, ದೇವರಾಜಗೌಡ ಅವರು ಮಾತಾಡಿದನ್ನ ಕೊಟ್ಟರು. ಯಾಕೆ ಅವರು ಅದಕ್ಕೊಂದು ಹಾರಿಕೆ ಉತ್ತರ ಕೊಡ್ತಾರೆ? ಕ್ಲಿಯರ್ ಮಾಡ್ಬೋದಲ್ಲ. ಇಲ್ಲ ಅಂತ ಈಗ ಆ ವಾಯ್ಸ್ ನಂದಲ್ಲ ಅಂತ ಹೇಳ್ಬೇಕು, ಡಿಫಾಮೇಶನ್ ಕೇಸ್ ಹಾಕ್ಬೇಕು, ಇಲ್ಲ ನಾನೇ ಮಾತಾಡಿದ್ದು ಸರಿ ಅಂತ ಹೇಳ್ಬೇಕು. ಎಲ್ಲಿ ಹೇಳ್ತಾ ಇದ್ದಾರೆ? ಅವ್ರ ವೈಯಕ್ತಿಕ ಇಚ್ಛೆ ಅಪ್ಪ, ಅದು ಕೊಡಬೇಕೋ ಕೊಡಬಾರ್ದು. ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ರೆ ಕೊಡ್ಲೇಬೇಕು ಅಲ್ವಾ? ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ರೆ DK ಶಿವಕುಮಾರ್ ಅವರೇ ಇದು ನಿಮ್ಮದೇ ಧ್ವನಿನಾ ಅಂತ ಹೇಳಿ ಕಾನೂನಾತ್ಮಕವಾಗಿ ಕೇಳಿದ್ರೆ ಆಬ್ಲಿಗೇಷನ್ಸ್ ಕೊಡ್ಲೇಬೇಕು. ನೀವು ಕೇಳಿದ್ರಿ, ನಾನು ಕೇಳಿದ್ರಿ, ಅಥವಾ ಯಾರೋ ಹಾದಿ ಬೀದಿಲಿ ಹೋಗೋ ಜನ ಕೇಳಿದ್ರು ಅಂತ ಹೇಳಿ ಕೊಡ್ಲೇಬೇಕು ಅನ್ನೋ ಕಂಪಲ್ಷನ್ ಇದೆಯಾ?